ಅಸ್ಮಿತಾ ಅಸ್ಮಿತಾ, ಏನಾಯ್ತೆ ನಿನ್ಗೆ? ಏನೇ ನಿನ್ನ ಅವತಾರ? ನಿನ್ನೆ ಕೇಳ್ತಾ ಇರೋದು ಬೇಬಿ, ಇದೇನ್ ಮೈಯೆಲ್ಲ ಕೆಸರಾಗಿದೆ? ಏನಾಗಿದೆ ರೀ ಇವಳಿಗೆ? ಇಷ್ಟ್ ಕೇಳಿದ್ರು ಏನು ಹೇಳ್ದೆ ಹೀಗೆ ಗರ ಬಡ್ದವ್ರಂಗ್ ಹೋಗ್ತಾ ಇದ್ದಾಳಲ್ಲ. ನಿನಗೆ ಅಪ್ಪ ಅಮ್ಮ ಇಬ್ರು ಇಲ್ಲದೆ ಇರೋದ್ರಿಂದ ಇನ್ಮೇಲೆ ನಾನು ಏನೇ ಹೇಳಿದ್ರು ಕೇಳಬೇಕು. ನನ್ನ ಜೊತೆಗೆ ನಾನು ಹೇಳಿದ ಜಾಗಕ್ಕೆ ಬರಬೇಕು. ಸಾರಿ, ನಾನು ಹಾಗೆ ಕೇಳೋದು ಇಲ್ಲ, ಹಾಗೆ ಮಾಡೋದು ಇಲ್ಲ. ಏ ಆದಿತ್ಯ, ಹೋಗಿ ಆದ್ಯನ ಹೇಳ್ಕೊಂಡ್ ಬಾ. ಹೋಗು. ಇಲ್ಲಿ ನಮ್ಮನ್ನ ತಡೆಯೋ ಧೈರ್ಯ ಯಾರಿಗೂ ಇಲ್ಲ. ಹೇಳ್ಕೊಂಡು ಬಾ. ಡ್ಯಾಡಿ, ನಿನ್ನ ಡ್ಯಾಡಿ, ಇರಿ ಡ್ಯಾಡಿ. ಡ್ಯಾಡಿ, ಮುಹೂರ್ತ ಇಟ್ಕೊಂಡ್ರೆ ಹೆಂಡತಿ ಆಗೋದಿಲ್ಲ, 3 ಗಂಟು ಬಿದ್ರೇನೆ ಹೆಂಡತಿ ಆಗೋದು. ಅಲ್ಲಿವರೆಗೂ ಆದ್ಯನ ಅನುಮತಿ ಇಲ್ಲದೆ 1 ಹೆಜ್ಜೆ ಮುಂದೆ ಇಟ್ರು ಬಾಯಿಂದ 1 ಮಾತು ಬಂದ್ರು ಪ್ರಾಣ ತೆಗೆದು ಇಲ್ಲೇ ಹೂತ್ ಹಾಕ್ಬಿಡ್ತೀನಿ. ಡ್ಯಾಡಿ, ಡ್ಯಾಡಿ ಬನ್ನಿ ಡ್ಯಾಡಿ. ಡ್ಯಾಡಿ ಬನ್ನಿ ಡ್ಯಾಡಿ.
ಅಸ್ಮಿತಾ 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 ಏನಾಯ್ತು? ಏನಾಯ್ತು? ನೋಡು, ಉಗ್ರಿಗೆ ಹಚ್ಕೊಳ್ಳೋದನ್ನ ತುಟಿಗೆ ಹಚ್ಕೋತಾ ಇದೆಯಲ್ಲೇ, ಏನಾಯ್ತು ನಿನಗೆ? ಐ ಮೀನ್ ಲವ್. ಆ? ನಾನು ಕೂಡ ಪ್ರೀತಿಯಲ್ಲಿ ಬಿದ್ದೋದೆ. ಕೆಸರಲ್ಲಿ ಬಿದ್ದು ಬಂದಿದ್ಯಾ ಅನ್ಕೊಂಡೆ. ಪ್ರೀತಿಲ್ ಬಿದ್ದು ಬಂದಿದ್ಯಾ? ಯಾರೇ ಅದು ಲಕ್ಕಿ ಫೆಲೋ? ಇನ್ಯಾರು? ಶೌರ್ಯ. ಏನು? ಕೋಚಾ? ಎಸ್, ಕೋಚೆ ನನಗೆ ಪರ್ಫೆಕ್ಟ್ ಮ್ಯಾಚ್ ಅಂತ ನನ್ನ ಮನ್ಸಲ್ಲಿ ಫಿಕ್ಸ್ ಆಗಿದೆ. ಅಸ್ಮಿತಾ, ಆ ಕೋಚ್ ಜೊತೆ ಪ್ರೀತಿ ಏನೇ? ಪ್ರೀತಿ ಅಷ್ಟೇ ಅಲ್ಲ ಮಮ್ಮಿ, ಮದ್ವೆ ಕೂಡ ಅವ್ರ ಜೊತೆನೆ. ಈ ಜನ್ಮದಲ್ಲಿ ನನ್ನ ಲೈಫ್ ಪಾರ್ಟ್ನರ್ ಕೋಚ್ ಸರೆ. ಈ ಹುಚ್ಚು ಡಿಸಿಷನ್ ಯಾಕೆ ಬೇಬಿ? ನಿನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ದೊಡ್ಡ ದೊಡ್ಡ ಬಿಲಿಯನಿಯರ್ಸ್ ಲೈನಲ್ಲಿ ನಿಂತಿದ್ದಾರೆ. ಅಂಥದ್ರಲ್ಲಿ ಆ ಬಿಕಾರಿ ಕೋಚನ್ನ ನೀನ್ ಮದುವೆ ಮಾಡ್ಕೋಬೇಕು ಅಂತ ಇದೆಯಾ? ಡ್ಯಾಡ್, ನೀವು ಡ್ಯಾಡೀಸ್ ಎಲ್ಲ ಹೀಗೇನಾ? ಯಾವಾಗ ನೋಡಿದ್ರು ಏನ್ ನೋಡಿದ್ರು ದುಡ್ಡಿನ ಬಗ್ಗೆನೇ ಯೋಚನೆ ಮಾಡ್ತೀರಾ? ನೀವು ಬಿಲಿಯನಿಯರೇ ಅಲ್ವಾ? ನಿಮ್ಮ ಆಸ್ತಿ ಎಲ್ಲ ನಂದೇ ಅಲ್ವಾ? ಮತ್ತೆ ನನ್ನ ಮದ್ವೆ ಆಗೋನು ಬಿಲಿಯನಿಯರೇ ಆಗ್ಬೇಕಾ? ಬೇಕಾಗಿಲ್ಲ ಡ್ಯಾಡ್. ನನ್ನ ಮದ್ವೆ ಆಗೋನ್ಗೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋಂಥ ಕ್ವಾಲಿಟೀಸ್ ಇದ್ರೆ ಸಾಕು. ನನ್ನನ್ನ ಹ್ಯಾಂಡಲ್ ಮಾಡೋ ಪೇಷನ್ಸ್ ಇದ್ರೆ ಸಾಕು. ನನ್ನನ್ನ ಪ್ರೀತಿಸೋ ಮನ್ಸಿದ್ರೆ ಸಾಕು.